ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದು 10 ತಿಂಗಳಾಗಿದೆ. ಎಲ್ಲಾ ವಿಷಯಗಳಲ್ಲೂ ಕೂಡ ವೈಫಲ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎಷ್ಟು ಮಂದಿ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಬ್ಬ ಮಿನಿಸ್ಟರ್, ನಮ್ಮ ಸರ್ಕಾರ ಕೂಡ ಒಂದು ಪರಿಹಾರಕ್ಕಾಗಿ ಬಹಳಷ್ಟು ಮಂದಿ ರೈತರು ತೀರ್ಕೊಂಡು ಹೋಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ದು ಕೂಡ ನಾವು ನೋಡಿದ್ದೀವಿ. ಮತ್ತೆ ಇಲ್ಲಿ ಬರಗಾಲ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ, ಮಳೆ ಅಂತೂ ಸಂಪೂರ್ಣವಾಗಿ ಬಂದಿಲ್ಲ. ಡ್ಯಾಮ್ಗಳಲ್ಲಿ ನೀರಿನ ಕೊರತೆ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ. ನಮ್ಮ ಇಡೀ ಬಳ್ಳಾರಿ ಜಿಲ್ಲೆಯ ಒಂದು ಎಕ್ಸಾಂಪಲ್ ಆಗಿ ತಗೋಬೇಕು ಅಂತಂದ್ರೆ, ಉದಾಹರಣೆಗೆ ಒಂದೇ ಬೆಳೆ ಬಂದಿದೆ, 2 ಬೆಳೆ ಬರೋ ಹತ್ರ ಒಂದೇ ಬೆಳೆ ಬಂದಿದೆ. ರೈತರು ಆ ಒಂದು ಬೆಳೆ ಕೂಡ ಬೆಲೆ ಸಿಗ್ಲಾರ್ದಂಗೆ ಅವರು ಕೂಡ ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಇವರು ರೊಕ್ಕ ಇಲ್ದಂಗೆ, ಅಂದ್ರೆ ಇವ್ರ ಹತ್ರ ಹಣಕಾಸು ವ್ಯವಸ್ಥೆ ಬಹಳ ಅಂದ್ರೆ ದುರವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ 11,000 ಕೋಟಿ ಏನು SC/ST ಸಲುವಾಗಿ ಏನು ಮೀಸಲಾಗಿಟ್ಟಿದ್ರು ಅದನ್ನು ಕೂಡ ಬೇರೆ ಇದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಅದು ಈಗಾಗಲೇ ನಮ್ಗೆಲ್ಲ ಗೊತ್ತಿದೆ. ಅದನ್ನ ಯಾವತ್ತೂ ಕೂಡ ಬೇರೆ ಇದಕ್ಕೆ ಯೂಸ್ ಮಾಡ್ಕೋಬಾರ್ದು. 11,000 ಕೋಟಿ SC/ST ಅವ್ರ ಸಲುವಾಗಿನೇ ಅದು ಮೀಸಲಾಗಿಟ್ಟಿದ್ದು, ಅವ್ರ ಸಲುವಾಗಿನೇ ನಾವು ಉಪಯೋಗ ಮಾಡ್ಬೇಕು. ಬಟ್ ಆದ್ರೆ ಬೇರೆ ಕಡೆ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಅವ್ರನ್ನ ಎಷ್ಟು ಹೀನಾಯವಾಗಿ ಅವರು ನೋಡ್ಕೊಂಡ್ರು ಅಂತಂದ್ರೆ, ಅವ್ರ ಪ್ರಾಣ ಬಿಟ್ಟಾಗ ಕೂಡ ಅವ್ರನ್ನ ಅಲ್ಲಿ ಸ್ವಲ್ಪ ಜಾಗ ಕೂಡ ಕೊಳ್ಳಾರ್ದಂಗೆ ಡೆಲ್ಲಿಯಲ್ಲಿ ಅವ್ರನ್ನ ಬಾಂಬೆಗೆ ರವಾನಾ ಮಾಡಿಸಿ ಅಲ್ಲಿ ಅವ್ರಿಗೆ ಇದು ಮಾಡೋ ವ್ಯವಸ್ಥೆ ಮಾಡಿದ್ರು. ಅದೇ ಮೋದಿ ಸಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಪಂಚಕ್ಷೇತ್ರಗಳು ಅಂತ ಹೇಳಿ, ಅಂದ್ರೆ ಅಷ್ಟೊಂದು ಅವ್ರು ಎಲ್ಲೆಲ್ಲಿ ಓದಿದಾರೋ, ಎಲ್ಲಿ ಹುಟ್ಟಿದಾರೋ ಆ ಪ್ಲೇಸ್ಗಳೆಲ್ಲ 5 ಪ್ಲೇಸ್ಗಳನ್ನ ಗುರುತಿಸಿ ಪಂಚಕ್ಷೇತ್ರಗಳು ಅಂತೇಳಿ ಅದನ್ನ ನಾಮಕರಣ ಮಾಡಿ ಅವನ್ನ ಅಭಿವೃದ್ಧಿ ಮಾಡಿದ್ದಾರೆ. ಈಗಾಗಲೇ ಭ್ರಷ್ಟಾಚಾರ ಅಂತ ಹೇಳಿ ನಮ್ಮ ಮೇಲೆ ಬಹಳ ಸಾರಿ ಹೇಳಿದ್ರು ಅವರು. ಈಗ ಅವರು BR ಪಾಟೀಲ್ ಅಂತ ಹೇಳಿ MLA, ನಾನು ಅನುದಾನ ಕೇಳಿದ್ರೆ ಮಧ್ಯವರ್ತಿಗಳು ಕಮಿಷನ್ ಕೇಳ್ತಾ ಇದ್ದಾರೆ ಅನ್ನೋ ಮಟ್ಟಕ್ಕೆ CMಗೆ ಪತ್ರ ಬರೆದಿದ್ದಾರೆ. ಅದ್ರ ಮೇಲೆ ತನಿಖೆ ಕೂಡ ಏನು ಆಗಿಲ್ಲ ಇಲ್ಲಿವರೆಗೆ. ಹಂಗಾಗಿ ತಮಗೆ ಗೊತ್ತಿದ್ದಂಗೆ ಮೊನ್ನೆ ಏನ್ ರಾಜ್ಯಸಭಾ ಚುನಾವಣೆ ನಡೆದಿದ್ದೇನೋ, ನಮ್ಮ ದೇಶದ ಮೇಲೆ ಗೌರವ ಇದ್ದವರಾದ್ರೆ ಯಾರನ್ನ ಆಗ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಯಾರನ್ನ ಕೂಗಿದ್ರು ಕೂಡ ಅವ್ರನ್ನ ಕಪಾಳಕ್ಕೆ ಬಿಟ್ಟು ತರ ಹೇಳ್ಬಾರ್ದು. ನಾವು ಈ ದೇಶದಲ್ಲಿ ಇದೀವಿ, ಈ ದೇಶದ ಊಟ ಮಾಡ್ತಾ ಇದೀವಿ, ಈ ದೇಶದ ನೀರು ಕುಡಿತಾ ಇದೀವಿ ಅಂತ ಹೇಳಿ ಅವ್ರನ್ನ ಬಾಯಿ ಮುಚ್ಚಬೇಕಾಯ್ತು. ಅಂತದ್ ಬಿಟ್ಟು ಪತ್ರಕರ್ತರು ಏನೋ ಕೇಳಲಿಕ್ಕೆ ಹೋದ್ರೆ ಅವ್ರನ್ನ ಅಂದ್ರೆ ಒಂಥರ ನೆಗ್ಲೆಕ್ಟ್ ಆಗಿ ಹೋಗೋ ಅಂತೇಳಿ ಹೇಳೋದು ಯಾವ ಮಟ್ಟಕ್ಕೆ ಸರಿ ಅನ್ನೋದನ್ನ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಆತ ಮಾಡಿದ್ದಂತೂ ಬಹಳ ತಪ್ಪು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಅದು ನಮ್ಮ ಬಳ್ಳಾರಿ ನಮ್ಮ ಮರ್ಯಾದೆ ತೆಗೆದಾನೆ ಅಂತ ನನ್ಗೆ ಅನಿಸ್ತಾ ಇದೆ. ಬಳ್ಳಾರಿಯಿಂದ ರಾಜ್ಯಸಭೆಗೆ 2ನೇ ಸಾರಿ ಆಯ್ಕೆ ಆಗಿದ್ದು ಗೌರವ ಉಳಿಸ್ಬೇಕಾಯ್ತು. ಅಂತದ್ದು ಆತರ ಕೂಗಿ ಇಡೀ ದೇಶಕ್ಕೆ ಬಳ್ಳಾರಿ ನವರು ಇಂಥವ್ರು ಅನ್ನೋ ಮಟ್ಟಕ್ಕೆ ಕಾಣಿಸಿದೆ ಅದು. ಆಮೇಲೆ ಅಂದ್ರೆ ಕಾಂಗ್ರೆಸ್ ದೇಶದ್ರೋಹಿಗಳ ಪರವಾಗಿ ಇರುತ್ತೆ ಅನ್ನೋದಕ್ಕೆ FSL ರಿಪೋರ್ಟ್ ಅಂತ ಹೇಳ್ತಾರೆ. FSL ರಿಪೋರ್ಟ್ ಅಂದ್ರೆ ಟಿವಿ ಮಾಧ್ಯಮಗಳಲ್ಲಿ ನೀಟಾಗಿ ಕೇಳಿಸ್ತಾ ಇದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ದು. FSL ರಿಪೋರ್ಟ್ ತರಿಸೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ಅವ್ರು ಯಾರು ಕೂಗಿದ್ದಾರೋ ಅವ್ರನ್ನ ಅರೆಸ್ಟ್ ಮಾಡಿ ದೇಶದ್ರೋಹದ ಕೇಸ್ ಹಾಕಿ ಅವ್ರ ಮೇಲೆ ಇದು ಮಾಡ್ಬೇಕಾಯ್ತು. ಅಂತಂದ್ರೆ FSL ರಿಪೋರ್ಟ್ ಅಂತೇಳಿ ಮರಿಮುಚ್ಚಲಿಕ್ಕೆ ಏನೋ ಪ್ಲಾನ್ ಆಗ್ತಾ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಹೀಗಾಗಿ ನಮ್ಮ ಕೇಂದ್ರ ಸರ್ಕಾರ ಇದಕ್ಕಿಂತ ಮುಂಚೆ ಏನ್ ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಎಷ್ಟು ಕೊಟ್ಟಿತ್ತು ಹಣ, ಅದಕ್ಕಿಂತ ಡಬಲ್ ತ್ರಿಬಲ್ ಕೊಟ್ರೆ ಕೂಡ ಇವ್ರಿಗೆ ಇನ್ನ ಸಾಕಾಗಿಲ್ಲ, ಇನ್ನ ಬೇಕು ಅನ್ನೋದು. ಯಾಕೆ ಅಂತಂದ್ರೆ ಈ ಏನು ಉಚಿತವಾಗಿ ಕೊಡ್ತಾ ಇದ್ದಾರೋ ಭಾಗ್ಯಗಳು, ಅವಕ್ಕೆ ರೊಕ್ಕ ಇಲ್ಲ ಇವ್ರ ಹತ್ರ. ಹಂಗಾಗಿ ಕೇಂದ್ರ ಸರ್ಕಾರ ಕೊಟ್ರೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅದು. ಹಂಗಾಗಿ ಇವರೆಲ್ಲ ಈ ತರ ಬೊಟ್ಟು ತೋರಿಸಿ ನಮ್ಮ ಕೇಂದ್ರ ಸರ್ಕಾರದ ಮೇಲೆ ತಪ್ಪು ಮಾಹಿತಿನ ಜನರಿಗೆ ಕೊಡ್ತಾ ಇದ್ದಾರೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.